ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು ಫಸ್ಟ್ BCom BBA BCU ಇಟ್ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಆ್ಯಂಡ್ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಂಗ್ಲೀಷ್ ಚಾಪ್ಟರ್ನಲ್ಲಿ ಬರೋ ಟುವರ್ಡ್ಸ್ ಎ ಕಾಂಪಿಟೇಟಿವ್ ನೇಷನ್ APJ ಅಬ್ದುಲ್ ಕಲಾಂ ಅವ್ರು ಬರೆದಿರೋ ಚಾಪ್ಟರ್ ಬಗ್ಗೆ ನೋಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಏನೇ ಇದ್ದರೂ ಕಮೆಂಟ್ ಮಾಡಿ. ಬನ್ನಿ ನಾವು ವಿಡಿಯೋ ಒಳಗೆ ಹೋಗೋಣ. APJ ಅಬ್ದುಲ್ ಕಲಾಂ ಅವರು ಅಕ್ಟೋಬರ್ 15, 1931ನಲ್ಲಿ ಜನಿಸಿರ್ತಾರೆ ಆ್ಯಂಡ್ ಅವರು 27 ಜುಲೈ 2015ನಲ್ಲಿ ತೀರೋಗಿರ್ತಾರೆ. ಆ್ಯಂಡ್ ಇವರು ಹುಟ್ಟಿ ಬೆಳೆದಿದ್ದೆಲ್ಲನೂ ರಾಮೇಶ್ವರಂ ತಮಿಳ್ನಾಡಲ್ಲಾಗಿರುತ್ತೆ. ಆ್ಯಂಡ್ ಇವರು ಫಿಸಿಕ್ಸ್ ಆ್ಯಂಡ್ ಏರೋಸ್ಪೇಸ್ ಇಂಜಿನಿಯರಿಂಗನ್ನು ಓದಿರ್ತಾರೆ. ಇವರು ನಮ್ಮ ಇಂಡಿಯಾಗೆ 11th ಪ್ರೆಸಿಡೆಂಟ್ ಆಗಿರ್ತಾರೆ. ಅವ್ರ ಡ್ಯೂರೇಷನ್ ಯಾವುದಂದರೆ 2002 to 2007. ಇದರಲ್ಲಿ ಅವರು ನಮ್ಮ ಇಂಡಿಯಾಗೆ ಪ್ರೆಸಿಡೆಂಟ್ ಆಗಿರ್ತಾರೆ. ಆ್ಯಂಡ್ ಇವರು ಸೈಂಟಿಸ್ಟ್ ಆ್ಯಂಡ್ ಸೈನ್ಸ್ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಯಾವುದ್ರಲ್ಲಂದರೆ ಇಸ್ರೋ ಆ್ಯಂಡ್ DRDO. ಇಸ್ರೋ ಅಂದರೆ ನಿಮ್ಗೆ ಗೊತ್ತು, ಲೈಕ್ ಸ್ಪೇಸ್ ಸಂಬಂಧಪಟ್ಟಿದ್ದೆಲ್ಲ ಇರುತ್ತಲ್ವ, ನಾಸಾ ಥರ ನಮ್ಮ ಇಂಡಿಯಾದು ಇಸ್ರೋ. ಆ್ಯಂಡ್ APJ ಅಬ್ದುಲ್ ಕಲಾಂ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಆ್ಯಂಡ್ ಈ ಪ್ರೆಸೆಂಟ್ ಎಸ್ಸೆಯನ್ನು ಟರ್ನಿಂಗ್ ಪಾಯಿಂಟ್ಸ್ ಅಂತ ಒಂದು ಚಾಪ್ಟರಿಂದ ತೆಗೆದಿರ್ತಾರೆ. ಆ ಟರ್ನಿಂಗ್ ಪಾಯಿಂಟ್ ಚಾಪ್ಟರ್ ಯಾವುದ್ರಲ್ಲಿ ಇರುತ್ತೆ ಅಂದರೆ APJ ಅಬ್ದುಲ್ ಕಲಾಂ ಅವರ ಆಟೋಬಯೋಗ್ರಫಿ ಆಗಿದ್ದ ಈ ಜರ್ನಿ ಥ್ರೂ ಚಾಲೆಂಜಸ್ ಅನ್ನೋ ಬುಕ್ಕಿಂದ ಟರ್ನಿಂಗ್ ಪಾಯಿಂಟ್ಸ್ ಅನ್ನೋ ಚಾಪ್ಟರ್, ಅದರಲ್ಲಿ ಚಿಕ್ಕ ಪಾರ್ಟ್ ಎಸ್ಸೆನ ಮಾತ್ರ ತೊಗೊಂಡಿರ್ತಾರೆ. ಅದನ್ನ ನಾವು ಟುವರ್ಡ್ಸ್ ಎ ಕಾಂಪಿಟೇಟಿವ್ ನೇಷನ್ ಅಂತ ಇವಾಗ ಓದ್ತೀವಿ. ಟರ್ನಿಂಗ್ ಪಾಯಿಂಟ್ಸ್ ಆ ಚಾಪ್ಟರ್ ಏನು ಇರುತ್ತೆ ಅಂದರೆ ಬುಕ್ಕಲ್ಲಿ ಬ್ಲೂ ಪ್ರಿಂಟ್, ಇಂಡಿಯಾನ ಹೇಗೆಲ್ಲ ಡೆವಲಪ್ಡ್ ಕಂಟ್ರಿಯಾಗಿ ಚೇಂಜ್ ಮಾಡ್ಬೋದು ಅನ್ನೋ ಬ್ಲೂ ಪ್ರಿಂಟ್ ಆಗಿರುತ್ತೆ. ಮತ್ತು ಅವರು ಜುಡಿಷರಿ, ಪಾರ್ಲಿಮೆಂಟ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಅವ್ರಿಗೆ ಹೇಗೆಲ್ಲ ಇದ್ದರೆ ನಮ್ಮ ಇಂಡಿಯಾನ ಹೇಗೆಲ್ಲ ಡೆವಲಪ್ ಮಾಡಬೇಕು ಅಂತ ಅದರಲ್ಲಿ ಹೇಳಿರ್ತಾರೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಎಲ್ಲ ಸೈಂಟಿಸ್ಟು 750 ಮಿಲಿಯನ್ ಪೀಪಲ್ ಯಾರು ವಿಲೇಜಲ್ಲಿ ಬದುಕಿರ್ತಾರೋ, ಲೈಕ್ ಬಾಳ್ತಿರ್ತಾರೋ, ಅವ್ರನ್ನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಅಪ್ಲಿಫ್ಟ್ ಮಾಡಬೇಕು ಅಂತ ಅವ್ರು ಪ್ರಯತ್ನ ಪಡ್ತಿರ್ತಾರೆ. ಬಟ್ ಡಾಕ್ಟರ್ ಕಲಾಂ ಅವರು ಏನು ಅಂದ್ಕೊಂಡಿರ್ತಾರೆ ಅಂದರೆ, ನಮ್ಮ ಇಂಡಿಯಾ ಪೂರ್ತಿ ಚೆನ್ನಾಗಿ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂದರೆ ನಾವು ಅಗ್ರಿಕಲ್ಚರಲ್ಲಿ ಹೊಸ ಹೊಸ ಟೆಕ್ನಾಲಜೀಸ್ನ ತಂದು ಅದರಿಂದ ನಾವು ನಮ್ಮ ಇಂಡಿಯಾನ ಡೆವಲಪ್ ಮಾಡಬೇಕು ಅಂದ್ಕೊತಾರೆ. ಮತ್ತು ಡಾಕ್ಟರ್ ಕಲಾಂ ಅವ್ರಿಗೆ 3 ಕೀ ಪಾಯಿಂಟ್ಸ್ ಇರುತ್ತೆ. ಅದರಲ್ಲಿ ನಾವು ಫೋಕಸ್ ಮಾಡಿದ್ರೆ ನಾವು ಚೆನ್ನಾಗಿ ನಮ್ಮ ಇಂಡಿಯಾ ಡೆವಲಪ್ ಕಂಟ್ರಿ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಅದರಲ್ಲಿ ಫಸ್ಟ್ ಒನ್ ಬಂತು ನ್ಯಾನೋ ಟೆಕ್ನಾಲಜಿ, ಸೆಕೆಂಡ್ ಒನ್ ವಿಲ್ ಬಿ ಗವರ್ನೆನ್ಸ್, ಥರ್ಡ್ ಒನ್ ವಿಲ್ ಬಿ ಬಯೋಡೀಸೆಲ್. ಇದು 3 ಕೀ ಪಾಯಿಂಟ್ ಆಗಿರುತ್ತೆ. ಮತ್ತು ಅವರು ಇದರೆಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡಬೇಕಂದ್ರೆ ಅದನ್ನ ಫಸ್ಟ್ ಎಕ್ಸ್ಪಿರಿಮೆಂಟ್ ಮಾಡಬೇಕು. ತಕ್ಷಣ ಹೋಗ್ಬಿಟ್ಟು ನಾವು ಏನಂದರೂ ಚೇಂಜ್ ಮಾಡೋದಕ್ಕಾಗಲಿಲ್ಲ. ಸೊ ಅವರು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಯಾವುದ್ರಲ್ಲಿ ಮಾಡಬೇಕು ಅಂದರೆ ಅವರು ರಾಷ್ಟ್ರಪತಿ ಭವನ ಇರುತ್ತೆ, ಅಲ್ಲಿ ಮಾಡೋಣ ಅಂದ್ಕೊಂಡಿರ್ತಾರೆ. ಬಿಕಾಸ್ ಪ್ರೆಸಿಡೆಂಟ್ ಅಲ್ಲಿ ರಾಷ್ಟ್ರಪತಿ ಭವನಲ್ಲೇ ಇರೋದು. ಅವ್ರ ಪೀರಿಯಡಲ್ಲಿ ಅವ್ರು ಪ್ರೆಸಿಡೆಂಟ್ ಆಗಿರಬೇಕಾದ್ರೆ ಅವರು ರಾಷ್ಟ್ರಪತಿ ಭವನಲ್ಲಿ ಇರ್ತಾರೆ. ಸೊ ಅಲ್ಲಿ ಎಕ್ಸ್ಪಿರಿಮೆಂಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊತಾರೆ. ಮತ್ತು ಡಾಕ್ಟರ್ ಕಲಾಂ ಅವ್ರಿಗೆ ಜಾಸ್ತಿ ಸ್ಪೆಷಲಿಸ್ಟ್ ಬೇಕಾಗಿತ್ತು ಎಲ್ಲ ಸೆಕ್ಟರಲ್ಲೂ. ಬಿಕಾಸ್ ಒಂದು ಎಕ್ಸ್ಪಿರಿಮೆಂಟ್ನ ಚೆನ್ನಾಗಿ ಮಾಡ್ಕೊಳ್ಬೇಕಂದ್ರೆ ಅದರಲ್ಲಿ ಯಾರು ತುಂಬ ಚೆನ್ನಾಗಿ ಗೊತ್ತಿರುತ್ತೋ ಅವ್ರನ್ನ ಇಟ್ಕೊಂಡು ನಾವು ಎಕ್ಸ್ಪಿರಿಮೆಂಟ್ ಮಾಡಿದ್ರೆ ಮಾತ್ರ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಬಿಟ್ಟು ಲೈಕ್ ಟೈಲರಿಂಗ್ ಕೆಲಸ ಮಾಡೋರನ್ನ ತಗೊಂಡೋಗಿ ಡ್ರೈವಿಂಗ್ ಮಾಡಿ ಅಂದರೆ ಬರೋಲ್ಲ. ಒಂದು ಡ್ರೈವರ್ನ ತಗೊಂಡೋಗ್ಬಿಟ್ಟು ಎಲೆಕ್ಟ್ರಿಷಿಯನ್ ಕೆಲಸ ಮಾಡು ಅಂದರೆ ಬರೋಲ್ಲ. ಸೊ ಎಲ್ಲ ಪ್ರತಿ ಸೆಕ್ಟರಲ್ಲೂ ಅವ್ರಿಗೆ ಪರ್ಫೆಕ್ಟಾಗಿ ಎಕ್ಸ್ಪೀರಿಯನ್ಸ್ಡ್ ಒನ್ ಬೇಕು ಅಂತ ಅವರು ಇಷ್ಟಪಟ್ಟಿರ್ತಾರೆ. ಮತ್ತು ಒಂದು ದಿನ ಪೂರ್ತಿ ರಾಷ್ಟ್ರಭವನಲ್ಲಿ ಡಾಕ್ಟರ್ ಕಲಾಂ ಅವರು CNR ರಾವ್ ಅನ್ನೋರು ಪ್ರೊಫೆಸರ್ ಆಗಿರ್ತಾರೆ. ಅವರು ಹಾನರಿ ಪ್ರೆಸಿಡೆಂಟ್ ಆಫ್ ಜವಾಹರ್ಲಾಲ್ ಸೆಂಟರ್ ಆಫ್ ಅಡ್ವಾನ್ಸ್ ಸೈನ್ಸ್ ರಿಸರ್ಚ್, ಅದು ಬ್ಯಾಂಗ್ಳೂರಲ್ಲಿರುತ್ತೆ. ಮತ್ತು ಸ್ಪೆಷಲಿಸ್ಟ್ ಆಫ್ ಇಂಡಿಯಾ ಆ್ಯಂಡ್ ಬೋರ್ಡ್, ಆ ಎಲ್ಲ ಪೀಪಲ್ ಜೊತೆನೂ ಅವರು ರಾಷ್ಟ್ರಪತಿ ಭವನಲ್ಲಿ ಒಂದು ದಿನ ಪೂರ್ತಿ ಡಿಸ್ಕಷನ್ ಮಾಡ್ತಾರೆ. ಹೇಗೆಲ್ಲ ನಾವು ನಮ್ಮ ಇಂಡಿಯಾನ ಇಂಪ್ರೂವ್ ಮಾಡ್ಬೋದು, ಅಬ್ರಾಡಿಂದ ಏನು ಫ್ಯೂಚರ್ ಫೆಸಿಲಿಟಿ ಸಿಗುತ್ತೋ ಸಿಗಲ್ವೋ, ಬಟ್ ಅದಕ್ಕೆ ಮುಂಚೆ ನಾವು ನಮ್ಮ ಇಂಡಿಯಾನ ಡೆವಲಪ್ ಮಾಡ್ಕೋಬೇಕು. ಮತ್ತು ನ್ಯಾನೋ ಸೈನ್ಸನ್ನು, ಅಗ್ರಿಕಲ್ಚರ್, ಮೆಡಿಸನ್, ಸ್ಪೇಸ್ ಆ್ಯಂಡ್ ಎನರ್ಜಿ, ಇದು 4 ನಮಗೆ ತುಂಬ ಮೇಯ್ನ್ ಆಗಿರೋದು. ಇದು 4 ನಾವು ಒಂದು ಲೆವೆಲ್ ಆಗಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ನಮಗಂತ ನಾವೇನಾದರೂ ಒಂದು ಪ್ರೂಫ್ ಇಟ್ಕೊಂಡ್ರೆ ಮಾತ್ರ ನಮಗೆ ಫ್ಯೂಚರಲ್ಲಿ ಏನೇ ಅಂದರೆ ಫೇಸ್ ಮಾಡೋದಕ್ಕಾಗೋದು. ಇವಾಗ ನಮಗೆ ಕೋವಿಡ್ ಬಂದಿತ್ತು, ಎಲ್ಲ ಪ್ರತಿ ವರ್ಲ್ಡ್ಗೂ ಬಂದಿತ್ತು, ಪ್ರತಿಯೊಬ್ಬರು ಬಂದಿದೆಯೋ ಹೋಗಿ ಆಡ್ಬಿಡಿ. ಬಟ್ ನಮ್ಮ ಹತ್ರ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಮೆಡಿಕಲ್ ಫೆಸಿಲಿಟಿ ಇದ್ದಿದ್ರೆ ನಾವು ಅದನ್ನ ಬೇಗ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಬೋದಾಗಿತ್ತು. ಬಟ್ ಏನೇ ನಮ್ಮ ಮೋದಿಯವರು ಎಷ್ಟೇ ಪ್ರಯತ್ನ ಪಟ್ಟು ಮಾಡಿದ್ರು, ನಮ್ಮ ಕಡೆಯಿಂದ ನಾವು ಜಾಸ್ತಿ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಮಕ್ಕಳು ಎಷ್ಟೊಂದು ಜನನ ನಾವು ಕಳ್ಕೊಂಡಿದ್ದೀವಿ. ಆ ಥರ ಎಲ್ಲ ಆಗದೆ ನಾವು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿರ್ಬೋದಾಯಿತು. ಮತ್ತು ಆ ಕಾನ್ಫರೆನ್ಸ್ನ ರಿಸಲ್ಟಾಗಿ ಇಂಡಿಯನ್ ಗೌರ್ಮೆಂಟ್ ಬಂದು
₹1,000 crore ಈ ಪ್ಲ್ಯಾನಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ₹1,000 crore ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒನ್ ಮಾರ್ಕ್ ಕ್ವಶನ್ ಅವ್ರು ಕೇಳ್ಬೋದು. ಆ್ಯಂಡ್ ಸೈಂಟಿಸ್ಟ್ ಆಫ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಒಂದು ಬನಾರಸ್ಸಲ್ಲಿ ಇರುತ್ತೆ. ಅಲ್ಲಿರೋ ಸಿಂಪಲ್ ಮೆಥಡ್ ಆ್ಯಂಡ್ ಕಾಸ್ಟ್ ಎಫಿಷಿಯಂಟ್ ಮೆಥಡ್ನೆಲ್ಲ ಯೂಸ್ ಮಾಡಿ ಅವರು ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಫಿಲ್ಟರ್ಸನ್ನು ರೆಡಿ ಮಾಡ್ತಾರೆ. ಅದು ಏನು ನಮಗೆ ಯೂಸ್ ಆಗುತ್ತೆ ಅಂದರೆ, ಮೈಕ್ರೋ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ, ಚಿಕ್ಕ ಪುಟಾಣಿ ಪಾರ್ಟಿಕಲ್ಸ್, ಲೈಕ್ ಅದನ್ನ ವಾಟರ್ ಮತ್ತು ಪೆಟ್ರೋಲಿಂದ ತೆಗೆದ್ರೆ ನಮಗೆ ಅದು ಇನ್ನೂ ಎಫಿಷಿಯೆಂಟಾಗಿ ಯೂಸ್ ಆಗುತ್ತೆ. ಎಷ್ಟೊಂದು ಕಡೆ ನೀರೇ ಪ್ರಾಪರಾಗಿ ಸಿಗೋಲ್ಲ, ಅದರಿಂದ ಎಷ್ಟೊಂದು ಜನ ಸಾಯೋರಿದ್ದಾರೆ. ಸೊ ಅಂಥ ಎಕ್ವಿಪ್ಮೆಂಟ್ ಇದ್ದರೆ ವಾಟರಿಂದ ಎಷ್ಟೊಂದು ಕಂಟಾಮಿನೇಟ್ಸ್ನ ರಿಮೂವ್ ಮಾಡ್ಬೋದು. ಕಂಟಾಮಿನೇಟ್ಸ್ ಇನ್ ಸೆನ್ಸ್ ತುಂಬ ಚಿಕ್ಕ ಕೆಟ್ಟ ವಿಷಯಗಳು, ಅದನ್ನೆಲ್ಲ ನಾವು ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಮತ್ತು ಆ್ಯಸ್ ಪರ್ ಡಾಕ್ಟರ್ ಕಲಾಮ್ಸ್ ಯೋಚನೆ, ಅವರು ಒಂದು ಸೈಂಟಿಸ್ಟ್ ಟೀಮ್ ಮತ್ತು ಪ್ರೈವೇಟ್ ಕಂಪನಿ ಡಾಬರ್ ಗೊತ್ತಲ್ವ, ಡಾಬರ್ ಹನಿ, ಡಾಬರ್ ಟೂತ್ ಪೇಸ್ಟ್, ಆ ಕಂಪನಿಯವರೆಲ್ಲ ಸೇರಿಕೊಂಡು ಒಂದು ಡಿಸ್ಕವರ್ ಮಾಡ್ತಾರೆ. ಏನಂದರೆ ಡ್ರಗ್ ಡೆಲಿವರಿ ಸಿಸ್ಟಮ್ ಇನ್ ಟ್ರೀಟಿಂಗ್ ಕ್ಯಾನ್ಸರ್. ಡ್ರಗ್ ಅಂದರೆ ಡ್ರಗ್ಸ್ ಅಂತ ತಿಳ್ಕೊಬೇಡಿ, ಮೆಡಿಸನ್ಸ್ಗೂ ಸಹ ಡ್ರಗ್ ಅಂತಲೇ ಹೇಳ್ತಾರೆ. ಟ್ಯೂಬರ್ ಸೆಲ್ಸ್ ಅಟ್ಯಾಕ್ ಆಗುತ್ತಲ್ವ ಕ್ಯಾನ್ಸರ್ ಗಂಟ್ಲ ಹತ್ರ, ಅದನ್ನ ಕ್ಯೂರ್ ಮಾಡೋದಕ್ಕೆ ಒಂದು ಡ್ರಗ್ ಅಂತೂ ಅವ್ರು ಕಂಡುಹಿಡಿತಾರೆ. ಮತ್ತು ಡಾಕ್ಟರ್ ಕಲಾಂ ಅವರು ಇನ್ನೊಂದು ಹೇಳ್ತಾರೆ, ಗೌರ್ಮೆಂಟ್ಗೂ ಮತ್ತು ನಾರ್ಮಲ್ ಸಿಟಿಸನ್ಸ್ಗೂ ಟ್ರಾನ್ಸ್ಪರೆನ್ಸಿ ಇರಬೇಕು. ಟ್ರಾನ್ಸ್ಪರೆನ್ಸಿ ಇದ್ದರೆ ಗೌರ್ಮೆಂಟ್ ಮೇಲೆ ನಮ್ಮ ಜನರಿಗೆ ತುಂಬ ನಂಬಿಕೆ ಬರುತ್ತೆ. ಆ್ಯಂಡ್ ಫ್ಯೂಚರಲ್ಲಿ ಅದೇನು ಪ್ರಾಬ್ಲಮ್ ಆಗೋಲ್ಲ. ಅದಕ್ಕೋಸ್ಕರ ಒಂದು ಗವರ್ನೆನ್ಸ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊತಾರೆ. ಮತ್ತು ಡಾಕ್ಟರ್ ಕಲಾಂ ಅವರು ಫ್ಯೂಚರಲ್ಲಿರೋ ಎಲ್ಲ ಸಿಟಿಸನ್ಸ್ಗೂ ಫೋರ್ಸ್ ಮಾಡ್ತಾರೆ, ಗವರ್ನೆನ್ಸ್ ಆಗಿ ಅಪ್ ಟು ಡೇಟ್ ಇರಬೇಕು. ಎಲ್ಲ ಸಿಟಿಸನ್ ಹತ್ರ ಒಂದು ಸ್ಮಾರ್ಟ್ ಕಾರ್ಡ್ ಥರ ಇರಬೇಕು. ಥರ ಇದ್ದರೆ ನಾವು ಟೆರರಿಸಮ್ ಆ್ಯಂಡ್ ಎಕ್ಸ್ಟ್ರೀಮಿಸಮ್ ಅನ್ನೋದೆಲ್ಲ ಇರುತ್ತಲ್ವ, ಅದನ್ನ ನಾವು ತುಂಬ ಕಡಿಮೆ ಮಾಡ್ಬೋದು ಅಂದ್ಕೊತಾರೆ. ಅದೇ ಲೈಕ್ ನಮ್ಮ ಹತ್ರ ಇವಾಗ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಇದೆಯಲ್ವ, ಕಂಪಲ್ಸರಿ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಬೇಕು, ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿರಬೇಕು. ನಮ್ಮ ಫಿಂಗರ್ ಪ್ರಿಂಟ್ಸ್ ಎಲ್ಲ ಪ್ರತಿ ಕಡೆ ಯಾಕೆ ಕೇಳ್ತಾರಂದರೆ, ಅದು ಸ್ಮಾರ್ಟ್ ಕಾರ್ಡ್ ಆಗಿರೋದ್ರಿಂದ ಏನೇ ಪ್ರಾಬ್ಲಮ್ಸ್ ಆದರೂ ಫ್ಯೂಚರಲ್ಲಿ ಆ ಫಿಂಗರ್ ಪ್ರಿಂಟ್ ಇಟ್ಕೊಂಡು ಈಸಿಯಾಗಿ ಕಂಡುಹಿಡಿಬೋದು. ಸೊ ಟೆರರಿಸಮ್ ಎಲ್ಲ ತುಂಬ ಕಡಿಮೆ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆ್ಯಂಡ್ ಡಾಕ್ಟರ್ ಕಲಾಂ ಅವ್ರಿಗೆ ಒಂದು ಯೋಚನೆ ಇತ್ತು ಆವಾಗಲೇ, ಲೈಕ್ 2007 ಅವ್ರಿಗೆ 2005 ಅಂದ್ಕೊಳ್ಳಿ. ಆ ಪೀರಿಯಡಲ್ಲಿ ಅವ್ರಿಗೆ ಏನು ಅನ್ನಿಸ್ತಂದರೆ, ವಾಟರ್ ಮತ್ತು ಎನರ್ಜಿ ಇದು ಎರಡು ಮತ್ತು ತುಂಬ ಕೀ ಪಾಯಿಂಟ್ ಆಗಿರುತ್ತೆ. ಏನೇ ಪ್ರಾಬ್ಲಮ್ಸ್ ಬಂದರೂ ಫ್ಯೂಚರಲ್ಲಿ ಎಲ್ಲದಕ್ಕೂ ರೀಸನ್ ಬಂದು ಎನರ್ಜಿ ಆ್ಯಂಡ್ ವಾಟರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಎಲೆಕ್ಟ್ರಿಸಿಟಿ ಇಲ್ಲ, ಕೋಲ್ ಪ್ರೊಡಕ್ಷನ್ ಆಗ್ತಿಲ್ಲ, ಸೊ ನಮ್ಮಿಂದ ಎಲೆಕ್ಟ್ರಿಸಿಟಿ ಪ್ರಾಪರಾಗಿ ಸಿಗ್ತಿಲ್ಲ. ಆ್ಯಂಡ್ ವಾಟರ್ಗೂ ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿದೆ. ನಮಗೆ ಒಬ್ಬರು ವಾಟರ್ ಕೊಡೋಲ್ಲ ಅಂದರೆ ನಾವು ಇನ್ನೊಬ್ರಿಗೆ ವಾಟರ್ ಕೊಡೋಲ್ಲ ಅಂತಿದ್ದೀವಿ. ಮತ್ತು ಕಾವೇರಿ ಕಾನ್ಫ್ಲಿಕ್ಟ್ ನಿಮ್ಗೆಲ್ಲರಿಗೂ ಗೊತ್ತು, ಎಷ್ಟು ಭಯಂಕರ ಆಯಿತು. 2016 ಆಲ್ಮೋಸ್ಟ್ 10th ಸ್ಟೂಡೆಂಟ್ 2 to 4 months ಅವ್ರ ಮನೇಲೇ ಇದ್ದರು. ಬಂದು ಸ್ಟ್ರೈಕ್ ಅಂತ ಎಷ್ಟೊಂದಿದ್ರು. ಇವಾಗ ಬಿಡಿ, ಕೋವಿಡಲ್ಲಿ ನಾವು ಲಾಕ್ಡೌನ್ ಅಂದ್ಬಿಟ್ಟು ಪ್ರತಿ ವರ್ಷ ಮನೇಲೇ ಬಿದ್ದಿದ್ದೀವಿ, ಆಚೆ ಅಂತೂ ನಾವು ಹೋಗ್ತಾನೆ ಇರಲಿಲ್ಲ. ಬಟ್ ಮುಂಚೆ ಅಂದರೆ ಸ್ಟ್ರೈಕ್ ಅನ್ನೋದು ತುಂಬ ದೊಡ್ಡ ವಿಷಯ ಆಗಿತ್ತು. ಅದರಿಂದ ಈ ಥರ ಪ್ರಾಬ್ಲಮ್ಸ್ ಬರುತ್ತಂತ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರು ತುಂಬ ಅದ್ರ ಬಗ್ಗೆನೂ ಕಾಳಜಿ ತೊಗೊಂಡ್ರು. ಆ್ಯಂಡ್ ನ್ಯಾಚುರಲ್ ರಿಸೋರ್ಸ್ನ ನಾವು ಹೆಂಗೆಲ್ಲ ಕನ್ವರ್ಸೇಷನ್ ಮಾಡಬೇಕು, ಲೈಕ್ ಸೋಲಾರಿಂದ ನಾವು ಹೇಗೆ ಪಡಿಬೋದು, ಸೋಲಾರ್ ಇಲ್ಲ ಅಂದರೆ ಆಲ್ಟರ್ನೇಟಿವ್ ವೇ ನೀರಿಂದ ಎಲೆಕ್ಟ್ರಿಸಿಟಿ ಹೇಗೆ ಪ್ರೊಡ್ಯೂಸ್ ಮಾಡೋದು. ಮತ್ತು ಜಿಯೋಥರ್ಮಲ್ ಎನರ್ಜಿ ಅಂದರೆ ಬೇರೆ ಏನೂ ಇಲ್ಲ, ಅರ್ತಿಂದ ಒಂದು ಎನರ್ಜಿ ಸಿಗುತ್ತೆ, ಅದನ್ನ ನಾವು ಹೆಂಗೆ ಎಲೆಕ್ಟ್ರಿಸಿಟಿಯಾಗಿ ಯೂಸ್ ಮಾಡ್ಬೋದು, ಒಂದು ಎನರ್ಜಿಗೆ ಇನ್ನೊಂದು ಎನರ್ಜಿಯಿಂದ ನಾವು ಹೇಗೆಲ್ಲ ಸ್ಯಾಟಿಸ್ಫೈ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಅವರು ತುಂಬ ಅಡ್ವಾನ್ಸಾಗಿ ಯೋಚನೆ ಮಾಡಿ ಆವಾಗಲೇ ಅವರು ಹೇಳಿರ್ತಾರೆ. ಮತ್ತು ಅವ್ರಿಗೆ ಇಂಟರ್ ಕನೆಕ್ಟಿಂಗ್ ರಿವರ್ಸ್, ಲೈಕ್ ಒಂದು ಸ್ಟೇಟ್ಗೂ ಇನ್ನೊಂದು ಸ್ಟೇಟ್ಗೂ ಇರೋ ರಿವರ್ಸ್ನೆಲ್ಲ ಕನೆಕ್ಟ್ ಮಾಡಬೇಕು ಪ್ರತಿಯೊಬ್ಬರಿಗೂ. ಲೈಕ್ ಅಪ್ ಟು ಕಾವೇರಿ, ನಾರ್ತಿಂದ ಕೆಳಗೆ ಮೇಲೆ ಗಂಗಾಯಿಂದ ಕೆಳಗೆ ಕಾವೇರಿವರೆಗೂ ತುಂಬ ಪ್ರಾಬ್ಲಮ್ಸ್ ಆಗ್ತಾನೇ ಇದೆ. ಅದನ್ನ ಒಂದು ಮಾಡಬೇಕು ಅಂತ ಅಂದ್ಕೊತಾರೆ ಅವರು. ಮತ್ತು ಡಾಕ್ಟರ್ ಕಲಾಂ ಅವರು ಒಂದು ಸರಿ ಎಲ್ಲ ಕಾನ್ಫರೆನ್ಸ್ ಮೀಟಿಂಗ್ ಕರಿಬೇಕಾದ್ರೆ ಮೇಯ್ನಾಗಿ ಫಾರ್ಮರ್ಸ್ನ ಕರಿತಿದ್ರು, ಯಾರು ಬಯೋಡೀಸಲ್ ಬಯೋಫ್ಯೂಲ ಯೂಸ್ ಮಾಡ್ತಾರೋ ಅವ್ರನ್ನ. ಬಿಕಾಸ್ ಅವರು ಎಷ್ಟು ಬಯೋಫ್ಯೂಲ್ ಯೂಸ್ ಮಾಡ್ತಾರೋ ಅದರಿಂದ ನಾವೊಂದು ಕಂಡುಹಿಡಿಬೋದು ಅಂತ ಅವರು ಅಂದ್ಕೊಂಡಿರ್ತಾರೆ. ಸೊ ಅದು ರಾಷ್ಟ್ರಪತಿ ನಿಲಯಂ ಆಗಿರುತ್ತೆ, ಅಲ್ಲಿ ಕಾನ್ಫರೆನ್ಸ್ ನಡೆಯುತ್ತೆ. ಇದು 1 ಮಾರ್ಕ್ ಕ್ವಶನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸೆಕೆಂಡ್ರಾಬಾದಲ್ಲಿದೆ. ರಾಷ್ಟ್ರಪತಿ ನಿಲಯಂ ಅನ್ನೋದು ಸೆಕೆಂಡ್ರಾಬಾದಲ್ಲಿದೆ. ಮತ್ತು ರಾಷ್ಟ್ರಪತಿ ಭವನ್ ಅನ್ನೋದು ನಾರ್ತ್ ಇಂಡಿಯಾದಲ್ಲಿದೆ. ಬಯೋಫ್ಯೂಲ್ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಆ ಕಾನ್ಫರೆನ್ಸಲ್ಲಿ ಗೌರ್ಮೆಂಟ್ ಅವರು ಎಲ್ಲ ಪೀಪಲ್ಗೂ ಹೇಳ್ತಾರೆ. ಮತ್ತು ಬಯೋಫ್ಯೂಲ್ ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ, ಅದನ್ನ ನಾರ್ಮಲ್ ಆಟೋಮೊಬೈಲ್ಸಲ್ಲೆಲ್ಲ ಹೇಗೆ ಯೂಸ್ ಮಾಡ್ಬೋದು ಅಂತಲೂ ಹೇಳ್ತಾರೆ. ಆಟೋಮೊಬೈಲ್ಸ್ ಅವರು ಸ್ಟಾರ್ಟಿಂಗಲ್ಲಿ ಪಾಸಿಟಿವ್ ರೆಸ್ಪಾನ್ಸೇ ಕೊಡ್ತಾರೆ. ಬಿಕಾಸ್ ಸ್ವಲ್ಪ ಅಮೌಂಟ್ ಆಫ್ ನಾವು ಬಯೋಫ್ಯೂಲ್ ಯೂಸ್ ಮಾಡೋದಾಗಿದ್ದರೆ ಇಂಜಿನ್ ಮಾಡಲಲ್ಲಿ ಅಷ್ಟೇನು
ಚೇಂಜಸ್ ಮಾಡೋದು ಬೇಕಿಲ್ಲ. ಬಟ್ ಲಾರ್ಜ್ ಅಮೌಂಟ್ ಆಫ್ ಬಯೋಫ್ಯೂಲ್ ನಾವು ಯೂಸ್ ಮಾಡಬೇಕಂದ್ರೆ ಮೈನ್ಯೂಟ್ ಚೇಂಜ್ ನಾವು ಮಾಡಲೇಬೇಕು ಅಂತ ಅನ್ಕೊತಾರೆ. ಮತ್ತು ಅದರಿಂದನೂ ಗೌರ್ಮೆಂಟಿಂದ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಡಾಕ್ಟರ್ ಕಲಾಂ ಅವ್ರಿಗೆ. ಮತ್ತು 2006 ಅವ್ರು ಚೇರ್ಮನ್ ಆಗ್ತಾರೆ ಇಸ್ರೋಗೆ. ಆವಾಗ ಫ್ಯೂಚರ್ ಮಿಷನ್ ಚಂದ್ರಯಾನ್ ಅಂತ ಒಂದಿರುತ್ತಲ್ವ, ಚಂದ್ರಯಾನ್ 1ನ ಮೂಣಕ್ಕೆ ಕಳಿಸ್ಬೇಕು ಅಂತ ಅನ್ಕೊತಾರೆ. ಆವಾಗ ಡಾಕ್ಟರ್ ಕಲಾಮೇ ನಾನು ಪರ್ಫೆಕ್ಟಾಗಿ ಮಾಡ್ಬೋದು ಅಂತ ತಗೊತಾರೆ ಮತ್ತು ಅದನ್ನ ಸೇಫಾಗಿ ಲ್ಯಾಂಡು ಸಹ ಮಾಡ್ತಾರೆ. November 14, 2008 ಜ್ಞಾಪಕ ಇಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಚಂದ್ರಯಾನ್ 1 ಯಾವಾಗ ಆಗಿದ್ರು ಅಂತ ಕೇಳಿದ್ರೆ 14th November 2008 ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಗ್ಲೋಬಲ್ ಇನೋವೇಷನ್ ರಿಪೋರ್ಟ್ ಅಂತ ಒಂದು ಬರುತ್ತೆ ಪ್ರತಿ ವರ್ಷ. ಅದರಲ್ಲಿ 2011 ಡಾಕ್ಟರ್ ಕಲಾಂ ಅವರಿಂದ ನಮ್ಮ ಇಂಡಿಯಾ 62nd ರ್ಯಾಂಕ್ ನಾವು ಹೋಲ್ಡ್ ಮಾಡಿರ್ತೀವಿ. ಮತ್ತು 2011 to 12 ನಾವು 56th ರ್ಯಾಂಕ್ ಬಂದಿರ್ತೀವಿ. ಡಾಕ್ಟರ್ ಕಲಾಂ ಅವ್ರು ಏನು ಹೇಳ್ತಾರೆ ಅಂದರೆ, ಮಾಡರ್ನ್ ಟೆಕ್ನಾಲಜೀಸ್ ಏನೇ ಮಾಡಿದ್ರು ಅದರ್ ಕಂಟ್ರಿ ಅವ್ರು ಪೇಟೆಂಟ್ ಮಾಡಿಕೊಂಡು ಇಂಡಿಯಾಗೆ ಸಿಗದೇ ಮಾಡ್ತಾರೆ. ಸೊ ನಮ್ಮಿಂದ ಅಷ್ಟು ನಾವು ಇನೋವೇಷನ್ ಕಂಡುಹಿಡಿಯೋಕ್ಕಾಗಿರಲಿಲ್ಲ. ಸೊ ಇಂಡಿಯನ್ ಸೈಂಟಿಸ್ಟ್ ಎಲ್ಲರೂ ಸ್ಟ್ರಗಲ್ ಮಾಡಿ ನಮಗಂತ ಏನಾದರೂ ಒಂದು ಪೇಟೆಂಟ್ ಇರೋದು, ಒಳ್ಳೆ ಟೆಕ್ನಾಲಜಿನ ನಾವು ಪಡ್ಕೋಬೇಕು ಅಂದ್ಕೊತಾರೆ. ತುಂಬ ರಿಸರ್ಚ್ ಆ್ಯಂಡ್ ತುಂಬ ಡೆವಲಪ್ಮೆಂಟ್ ಮಾಡಿರ್ತಾರೆ. ಆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಂದ ನಮಗೆ ಒಂದು ಪ್ರಾಪರ್ ಫಲ ಸಿಕ್ಕಿರುತ್ತೆ. ಆ್ಯಂಡ್ ಅವರು ಸಕ್ಸಸ್ಫುಲಿ ಅಗ್ನಿ 5 ಮಿಸೈಲನ್ನು ಲಾಂಚ್ ಮಾಡಬೇಕು ಅಂತ ಅಂದ್ಕೊತಾರೆ. ವೈ? ಬಿಕಾಸ್ ಅದೇನೇ ಇದ್ದರೂ ನಾವು ಅದರ್ ಕಂಟ್ರಿ ಹತ್ರ ನಾವು ಕೇಳಿ ಮಾಡ್ಕೋಬೇಕಿತ್ತು. ಬಿಕಾಸ್ ನಮ್ಮ ಹತ್ರ ಪ್ರಾಪರ್ ಏನೋ ಇರಲಿಲ್ಲ. ಬಟ್ ಆ ಥರ ನಾವು ಪ್ರತಿ ಸರಿ ಅವ್ರ ಹತ್ರನೇ ಹೋಗಿ ಭಿಕ್ಷೆ ಬಿಡಿ ಮಾಡೋದ ಬದಲು ನಾವು ನಮಗೆ ಓನಾಗಿ ಮಾಡ್ಕೋಬೋದು ಅಂತ ಅವತ್ತು ಕಲಾಂ ಅವ್ರು ಮಾಡಿದ್ದಕ್ಕೆ ಇವಾಗ ಎಲ್ಲರೂ ನಮ್ಮ ಹತ್ರ ಮೋಸ್ಟ್ಲಿ ಮೇಡ್ ಇನ್ ಇಂಡಿಯಾ ಆಗಿದೆ. ಮತ್ತು ಒನ್ ಮೋರ್ ಇಂಪಾರ್ಟೆಂಟ್ ಕ್ವೆಶನ್, ಅಗ್ನಿ 5 ಮಿಸೈಲ್ ಯಾವಾಗ ಲಾಂಚ್ ಮಾಡಿದ್ರು ಅಂದರೆ 2012. ಅದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ಮತ್ತು ಈ ಎಸ್ಸೇನ ಎಂಡಲ್ಲಿ ಕಲಾಂ ಅವ್ರು ಏನು ಹೇಳ್ತಾರೆ ಅಂದರೆ, ಸಕ್ಸಸ್ಫುಲಿ ನಾವು ತುಂಬ ಟೆಸ್ಟ್ ಮಾಡಿ ಮಿಸೈಲ್ ಲಾಂಚ್ ಮಾಡೋ ಅಷ್ಟು ನಾವು ಬೆಳೆದಿದ್ದೀವಿ. ಇದೇ ಥರ ಚೆನ್ನಾಗಿ ಮಾಡ್ಕೊಂಡೋದ್ರೆ ನಾವು ಅದರ್ ಕಂಟ್ರಿಯಲ್ಲಿ ಡಿಪೆಂಡ್ ಆಗದೆ ನಮ್ಮ ಫಾರಿನ್ ಪಾಲಿಸಿ ಎಲ್ಲ ಬೇಕಿಲ್ಲದೆ ನಮಗಂತ ಒಂದು ಪಾಲಿಸಿ ಮಾಡ್ಕೊಂಡು ನಾವು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಇದ್ರ ಸ್ಟೋರಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮ್ ID RJ Angry Bird ಟೆಕ್ಸ್ಟ್ ಮಾಡಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಪ್ರತಿ ದಿನ ನಾನು ಅಪ್ಡೇಟ್ ಎಲ್ಲನೂ ಇನ್ಸ್ಟಾಗ್ರಾಮಲ್ಲೇ ಕೊಡ್ತಿರ್ತೀನಿ ಅಬೌಟ್ ಲೈವ್, ಲೈಕ್ ಗ್ರಾಮರ್ ಕ್ಲಾಸಸ್ ಎಲ್ಲ ನಾನು ಲೈವಲ್ಲೇ ತಗೊಳ್ಳೋದು. ಬಿಕಾಸ್ ಹಿಂಗೆ ವೀಡಿಯೋ ಮಾಡಿ ಹಾಕಿದ್ರೆ ಅಷ್ಟು ಗೊತ್ತಾಗಲ್ಲ ನಿಮಗೆ. ನೀವು ಅಲ್ಲಿ ಕ್ವಶನ್ಸ್ ಕೇಳ್ತಾ ನಾನು ಮಾಡ್ಕೊತಾ ಹೋದರೆ ಅದು ನಿಮಗೆ ಈಸಿ ಆಗುತ್ತೆ. ಸೊ ನಾನು ಲೈವ್ ಗ್ರಾಮರ್ ಕ್ಲಾಸ್ ಬಗ್ಗೆ ನಾನು ಅಪ್ಡೇಟ್ ಇನ್ಸ್ಟಾಗ್ರಾಮಲ್ಲೇ ಕೊಡ್ತೀನಿ. ನೀವು ಇನ್ಸ್ಟಾಗ್ರಾಮ್ ID ನಾನು ಕಮೆಂಟ್ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಕ್ಲಿಕ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಪ್ರತಿ ಸರಿ ನೋಟಿಫಿಕೇಷನ್ಸ್ ಬರ್ತಾನೆ ಇರುತ್ತೆ. ಆ್ಯಂಡ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಥಮ್ಸ್ ಅಪ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ತುಂಬ ಸಬ್ಸ್ಕ್ರೈಬರ್ಸ್ ಲೋ ಇದ್ದಾರೆ, ನಾನು ಕೊಡೋ ಎಫೆಕ್ಟೇ ನೀವು ನಿಮ್ಮ ಕಡೆಯಿಂದ ನನಗೇನಾದರೂ ಒಂದು ಚಿಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ನನಗೂ ನೆಕ್ಸ್ಟ್ ಪುಷಪ್ ಆಗಬೇಕಲ್ವ, ನೆಕ್ಸ್ಟ್ ನಾನು ಮಾಡಬೇಕು ಅಂತ ಏನೂ ಸಿಗದೆ ನಾನು ಒಂಥರ ಮೋಟಿವೇಶನೇ ಇಲ್ಲದೆ ಇದ್ದರೆ ಏನೋ ಒಂಥರ ಆಗುತ್ತೆ. ಆ್ಯಂಡ್ ಏನೇ ಇದ್ದರೂ ನನಗೆ ಕಮೆಂಟ್ ಮಾಡಿ, ಅವ್ರ RJ Angry Bird ಚಾನಲ್ಗೆ ಹೇಳಿ. ಆ್ಯಂಡ್ ಚಿಯರ್ಸ್, ಬಾಯ್.